ಸೈಲೆಂಟ್ ಆಗಿದೆ. ಚೆಕ್ಔಟ್ ಟೈಮಿಂಗ್ಸ್ಗಿನ ಮುಂಚೆನೆ ಚೆಕ್ಔಟ್ ಮಾಡಿ. ದಿಸ್ ಇಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಗೋವಾ. ಹೋಗ್ತಿದ್ದೀವಿ ಒಂದು ಸ್ಪೆಷಲ್ ಹೋಟ್ಲಿಗೆ. 2 ಕಡೆ ಅಷ್ಟೇ ಸಿಲಿಂಡರ್ ಇಶ್ಯೂ ಬಗ್ಗೆ ಕೇಳ್ಪಟ್ವಿ. ಸೌತ್ ಗೋವಾ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಅದು ಇಲ್ಲಿ ಕೂಡ ಇನ್ನೊಬ್ರು ಬಿಸ್ನೆಸ್ ಪ್ರಮೋಟ್ ಮಾಡಕ್ಕೆ ಬಂದ್ರು. ಬಜೆಟ್ ಇಳಿತಾ ಹೀಗೆ ಇಳಿದಿದ್ದೀವಿ. ನಾವು ಶಾಪಿಂಗ್ ಮಾಡಿ ಇದೊಂದು ಬ್ರೇಸ್ಲೆಟ್ ಅಂಡ್ ಇದು ಸಖತ್ತಾಗಿರೋ ರೂಮ್ ಸಿಕ್ಕಿದೆ. ಅಷ್ಟು ಬೇಗ ಟೈಮ್ ಹೋಗ್ಬಿಡ್ತಿದೆ ಅಂದ್ರೆ. ಗೋವಾ ನೈಟ್ ಲೈಫ್ ಹೀಗಿರುತ್ತೆ ಎಲ್ಲ ಕಡೆ. ಮೈ ಡೇ 4 ಇನ್ ಗೋವಾ. ತಿಂತ ಕುಡಿತಾ ಸುಸ್ತು. ಹ್ಯಾಂಗೋವರ್ खर्चा मैं किया हूँ वो रिटर्न्स नहीं आता है मेरे. ಕಿನ್ನ ಚೆನ್ನಾಗಿರೋ ರೋಡ್ ಇದೆ, ಬಟ್ ಇದೇ ಯಾಕೆ ಫೇಮಸ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಟೆಂಪಲ್ ಗುಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ವಿ ಹ್ಯಾವ್ ಟು ಲಿವ್ ಫ್ರಮ್ ಹಿಯರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೋ ಕ್ರಿಯೇಷನ್ಸ್. ಎಸ್, ಇಟ್ಸ್ ವೆರಿ ಅರ್ಲಿ ಮಾರ್ನಿಂಗ್. ಡೇ 2 ಇನ್ ಗೋವಾ. ಸೊ ಬೇಗ ಎದ್ದು ನೋಡಿ, ಸೈಲೆಂಟ್ ಆಗಿದೆ. ಬೆಳಗ್ಗೆನೆ ತುಂಬ ಕಮ್ಮಿ ಜನ ಇರ್ತಾರೆ ನೋಡಿ. ಇಲ್ಲಿ ಇವರು ಬೆಳಗ್ಗೆನೆ ಇವರ ಬಿಸ್ನೆಸ್ನ ಪ್ರಮೋಟ್ ಮಾಡೋಕ್ಕೆ ಬಂದರು. ನೋ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರು. ಸ್ವಲ್ಪ ನೋಡಿ ಅಂತ ಅವರ ಎಕ್ಸಾಂಪಲ್ಸ್ಗಳನ್ನೆಲ್ಲ ತೋರಿಸಿದ್ರು. ನಾವು ರೂಮ್ ಎಲ್ಲ ಚೆಕ್ಔಟ್ ಟೈಮಿಂಗ್ಸ್ಗಿನ ಮುಂಚೆನೆ ಚೆಕ್ಔಟ್ ಮಾಡಿ. ಸೊ ವಿ ಆರ್ ಗೋಯಿಂಗ್ ನಾವು ಕಲಂಗುಟ್ ಬೀಚ್. ಆಲ್ರೆಡಿ ಡೇ 1 ನೋಡ್ಕೊಂಡು ಬಂದಿದ್ದೀರಾ ಮೋರ್ಜಿಮಲ್ಲಿ. ಈಗ ಕಲಂಗುಟ್ಗೆ ಹೋಗೋಣ ಅಂತ ಆನ್ ದ ವೇಲಿ ಒಂದೊಳ್ಳೆ ಪಂಜಾಬಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಿದ್ದೀವಿ. ನೆಕ್ಸ್ಟ್ ಕಲಂಗುಟಲ್ಲಿರುವ ಕ್ಯಾಂಡೋಲಿಮ್ ಬೀಚ್ಗೆ ಬಂದು 2 to 3 ಅವರ್ಸ್ಗೆ ಬೀಚ್ ಮುಂದೆ ಕೂರೋಕ್ಕೆ ಚೇರ್ ಸಿಗುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಗೋವಾ. ಸಿಕ್ಕಿದ ಗ್ಯಾಪಲ್ಲಿ ನನ್ನ ವರ್ಕ್ ಹಾಲಿಕ್ ಹಸ್ಬೆಂಡ್ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರು. ಎಷ್ಟೆಷ್ಟು ಬೇಗ ಟೈಮ್ ಹೋಗುತ್ತೆ ಗೊತ್ತಾ ಗೋವಾಗೆ ಬಂದರೆ. ಅರ್ಧ ದಿನ ಮುಗ್ದೇ ಬಿಡೋದಾ. ಇವತ್ತಿನ ಪೂರ್ತಿ ದಿನ ಹಾಫ್ ಡೇ ಬೀಚಲ್ಲಿ ಕಳೆದ್ವಿ. ಇವಾಗ ಹೋಗ್ತಿದ್ದೀವಿ ಒಂದು ಸ್ಪೆಷಲ್ ಹೋಟ್ಲಿಗೆ. ಯಾವ ಹೋಟ್ಲು ಅಂತ ತೋರಿಸ್ತೀನಿ ಬನ್ನಿ. ಈ ಹೋಟ್ಲಿರೋದು ಕಲಂಗುಟಲ್ಲಿ. ಮಲ್ಲಿಕಾ ಬಿರಿಯಾನಿ. ಲೆಟ್ಸ್ ಗೋ. ಲಂಚ್ಗೆ ಗೋವಾದಲ್ಲಿ ಇರುವಂಥ ನಮ್ಮ ಕರ್ನಾಟಕದ ಹೋಟೆಲ್ ಮಲ್ಲಿಕಾ ಬಿರಿಯಾನಿಗೆ ಹೊರಟ್ವಿ. ಜಸ್ಟ್ 2 ಐಟಮ್ಸ್ ಅಷ್ಟೇ ಇತ್ತು ಅಲ್ಲಿ, ಬಿಕಾಸ್ ದಿ ಸೆಟ್ ಸಿಲಿಂಡರ್ ಇಶ್ಯೂ. ಇನ್ನು ಇಲ್ಲಿನ ಸಿಲಿಂಡರ್ ಇಶ್ಯೂ ಬಗ್ಗೆ ಹೇಳಬೇಕಾದ್ರೆ ಆಲ್ಮೋಸ್ಟ್ ವಿ ಬಿ ಇನ್ ದೇರ್ 4 days. 2 ಕಡೆ ಅಷ್ಟೇ ಸಿಲಿಂಡರ್ ಇಶ್ಯೂ ಬಗ್ಗೆ ಕೇಳ್ಪಟ್ವಿ. ಇನ್ನು ಎಲ್ಲ ಹೋಟೆಲಲ್ಲಿ ಆಸ್ ಯೂಶುವಲ್ ಆರ್ಡರ್ಸ್ ತಗೋತಿದ್ರು. ನೆಕ್ಸ್ಟ್ ರ್ಯಾಂಡಮ್ ಆಗಿ ನಾರ್ತ್ ಗೋವಾ ಟು ಸೌತ್ ಗೋವಾ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಅಲ್ಲಿ ಬರುವಂಥ ಕೋಲ್ವಾ ಬೀಚ್ ಹತ್ರ ಉಳ್ಕೊಂಡ್ವಿ. ಸೊ ಇಲ್ಲಿ ಕೂಡ ಇನ್ನೊಬ್ರು ಬಿಸ್ನೆಸ್ ಪ್ರಮೋಟ್ ಮಾಡೋಕ್ಕೆ ಬಂದರು. ಓ ಮೈ ಗಾಡ್, ಇದೊಂದು ನಡೀತಾನೇ ಇರುತ್ತೆ. ವಿ ನೈಟ್ ಬೀಚ್ ವೈಬ್ಸ್ ಎಂಜಾಯ್ ಮಾಡಿ ವಿ ವೇರ್ ವೆರಿ ಟಯರ್ಡ್. ದಟ್ಸ್ ಇಟ್ ಫಾರ್ ಡೇ 2. ದಿಸ್ ಇಸ್ ಅವರ್ ಗೋವಾ ಡೇ 3 ಟ್ರಿಪ್. ಸೊ ಇವತ್ತು ಬಜೆಟ್ ಇಳಿತಾ ಹೀಗೆ ಇಳಿದಿದ್ದೀವಿ. ಯಾ, ದಿಸ್ ವಾಸ್ ವಿ ಸ್ಟೇಡ್ ಹಿಯರ್ ಯೆಸ್ಟರ್ಡೇ. ಸೊ ಇವಾಗ ಚೆಕ್ಔಟ್ ಮಾಡಿ ವಿ ಹ್ಯಾವ್ ಟು ಸಿ ವಾಟ್ ವಿ ಹ್ಯಾವ್ ಟು. ಲಗೇಜಸ್ ನೋಡಿ. ಓ ಮೈ ಗಾಡ್, ಇವತ್ತಿನ ದಿನ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಗೋ ಬ್ಯಾಟರ್. ವಾವ್, ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿ. ಸೊ ಹೀಗಿದೆ ಇವಾಗಿನ ಸಿಚುವೇಶನ್. ಥ್ಯಾಂಕ್ ಯು. दिस इज फन ऑमलेट. मैगी मतलब मैं सोची वेजिटेबल्स पूरा डाल के दे. वागा राइट. हाँ, ಸೊ ನಾನು ಶಾಪಿಂಗ್ ಮಾಡಿ ಇದೊಂದು ಬ್ರೇಸ್ಲೆಟ್ ಆ್ಯಂಡ್ ಇದು ಐ ಬಾಟ್. ಇದು ತೊಗೊಂಡೆ. ಬಟ್ ಗೋಯಿಂಗ್ ಸೋ ಗುಡ್. ರೂಮ್ ಚೆಕ್ ಇನ್ ಕೂಡ ಆಯಿತು. ವಾಟ್ ರೂಮ್ ಚೆಕ್ ಇನ್ ಕೂಡ ಆಯಿತು. ಸಖತ್ತಾಗಿರೋ ರೂಮ್ ಸಿಕ್ಕಿದೆ. ವಿ ಸ್ಟೇ ಟುಡೇ ನಿಯರ್ ಬಾಗಾ ಬೀಚ್. ಚೆನ್ನಾಗಿರೋ ರೂಮ್ ಸಿಕ್ಕಿದೆ. ಬನ್ನಿ ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸನ್ಸೆಟ್ಗೆ ಸನ್ಸೆಟ್ಗೆ ಹೊರಗಡೆ ಬರುವಂಥ ಪ್ಲ್ಯಾನ್. Last day in Goa, tomorrow is the last day. It is the second last day. I don't mention because tomorrow 5 o'clock we have to go. It means we have to leave from here afternoon after lunch. After lunch ಹೊರಡಬೇಕು. I'm not feeling good. Ma room ಓ ಏನ ಸುನು ಮೋಸ್ಟ್ಲಿ ಅದು ಅಥವಾ ಅದು ಐ ಆಮ್ ನಾಟ್ ಶೋರ್. ಬನ್ನಿ ಹೋಗಿ ನೋಡೋಣ. ಸಕ್ಕತ್ತಾಗಿದೆ ಗೊತ್ತಾ. ವಿ ಹ್ಯಾವ್ ಹಿಯರ್ ಸ್ವಿಮ್ಮಿಂಗ್ ಪೂಲ್. ಸೊ ಎಲ್ಲ ಕಡೆ ತುಂಬ ಪೀಸ್ ಆಗಿದೆ, ತುಂಬ ಸೈಲೆಂಟ್ ಆಗಿದೆ. ಜೊತೆಗೆ ಲೈಟಾಗಿ ಬೀಚ್ ಸೌಂಡ್ ಕೇಳಿಸ್ತಿದೆ. ಸೊ ಕೂಲ್. ಇದು ನಮ್ಮ ರೂಮ್ ವ್ಯೂ ಆ್ಯಕ್ಚುಲಿ ಮೇಲೆ. ಸೊ ಈಗ ಕಾರಲ್ಲಿ ಹೋಗಿ ಲಗೇಜ್ ಎಲ್ಲ ತೊಗೊಂಡು ರೂಮ್ಗೆ ಹೋಗೋಣ. ನಾನು ಬ್ಯಾಂಗ್ಳೂರಲ್ಲಿ ಸೊ ವಿ ಸ್ಟೇ ಇನ್ ಅಪಾರ್ಟ್ಮೆಂಟ್ಸ್ ಅಲ್ವಾ, ಅಲ್ಲಿ ಇದು ಕೋಗಿಲೆ ಸೌಂಡ್ ಕೇಳಿಸ್ಕೊಂಡು ತುಂಬಾ ದಿನ ಆಯಿತು. ಸೊ ಇಲ್ಲಿ ಕೇಳ್ತಿದ್ದೀನಿ ತುಂಬ ಒಂಥರ ಪೀಸ್ ಫೀಲ್. ಸೋನು
We'll take luggages, no? It's our pool time. ಇಲ್ಲಂತೂ ಎಷ್ಟು ಬೇಗ ಬೇಗ ಟೈಮ್ ಹೋಗ್ಬಿಡ್ತಿದೆ ಅಂದರೆ ತುಂಬಾ ಬೇಗ ಹೋಗ್ತಿದೆ. ಇವಾಗ ಬಾಗಾ ಬೀಚ್ ಹತ್ರ ಸನ್ಸೆಟ್ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಕ್ಲಿಪ್ಸ್ ಎಲ್ಲ ಏನು ನೋಡ್ತಿದ್ದೀರಾ ಅಲ್ವಾ, ಇದು ಆ್ಯಕ್ಚುಲಿ ಗೋವಾ ನೈಟ್ ಲೈಫ್ ಹೀಗಿರುತ್ತೆ ಎಲ್ಲ ಕಡೆ. ಸೊ ಇದು ಈಗ ನೋಡ್ತಿರೋದು ಟೀಟೋಸ್ ಲೈನ್, ಇದು ಮೇನ್ ಪಬ್ ಬಾರ್ಗಳಿರುವಂಥ ರೋಡ್. ದಟ್ಸ್ ಇಟ್. ನೋಡ್ತಾ ನೋಡ್ತಾ ಥರ್ಡ್ ಡೇ ಕೂಡ ಮುಗ್ದೆ ಹೋಯ್ತು. ಹೆಲೋ, ವೆಲ್ಕಮ್ ಟು ಮೈ ಡೇ 4 ಇನ್ ಗೋವಾ. ಸೊ ಎಸ್, ಟುಡೇ ಇಸ್ ಅವರ್ ವೆರಿ ಲಾಸ್ಟ್ ಡೇ. ತುಂಬ ಬೇಜಾರಾಗ್ತಿದೆ, ತುಂಬ ಬೇಗ ಮುಗ್ದೋಯ್ತು. ಒಂದೊಂದು ನಿಮಿಷನೂ, ಐ ಮೀನ್ 1 ಅವರು ಕೂಡ 1 ನಿಮಿಷ ಥರ ಮುಗ್ದೋಯ್ತು. ಸೊ ಫೈನಲಿ ಟುಡೇ 5 o'clock ವಿ ಹ್ಯಾವ್ ಟು ಲೀವ್. ಐ ಮೀನ್ 3 o'clock ಇಲ್ಲಿಂದ ನಾವು ಹೊರಡಬೇಕು. ಸೊ ಇವತ್ತು ಸ್ವಲ್ಪ ಏನೇನೋ ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ಟೇ ಟ್ಯೂನ್. ತಿಂತ ಕುಡಿತಾ ಸುಸ್ತು. ಹ್ಯಾಂಗೋವರ್. थैंक यू, बाय, हैव ए गुड डे. आज कैसे दिखाओगे? मेरे को दिमाग में नहीं जा रहा क्या बात कर रहे, ठीक है? मेरे को जो खर्चा मैं किया हूँ वो रिटर्न्स नहीं आता है मेरे. बैंगलोर जाके हम क्या क्या चेंजेस लाएंगे अपने में. झगड़ा नहीं करेंगे. वो झगड़ा नहीं है तो अब बोर हो जाएगा सोनू. मैं नहीं. हाँ नोड़ी, गाड़ी जाने को ಮೇಡಮ್ ನೋಡಿ ಇದಕ್ಕಿನ್ನ ಚೆನ್ನಾಗಿರೋ ರೋಡ್ ಇದೆ, ಬಟ್ ಇದೇ ಯಾಕೆ ಫೇಮಸ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಕ್ರೇಜಿ ಪೀಪಲ್ಸ್. ಟೆಂಪಲ್ ಗೋವಾದಲ್ಲಿ ಎಲ್ಲ ಕಡೆನೂ ಟೆಂಪಲ್. ಲಾಸ್ಟ್ ಟೈಮ್ देखने रहते कि नहीं था कि ಲಾಸ್ಟ್ ಟೈಮ್ ಈ ಟೆಂಪಲ್ ಐ ಡೋಂಟ್ ರಿಮೆಂಬರ್ ಅಟ್ ಆಲ್, ಬಟ್ ಈ ಟೈಮ್ ಎಲ್ಲ ಕಡೆನೂ ಟೆಂಪಲ್ಸ್ ಇದೆ. ನೆಕ್ಸ್ಟ್ ಬರುವಷ್ಟರಲ್ಲಿ ಪೂರ್ತಿ ತೀರ್ಥ ಸ್ಥಳ ಆಗಿರುತ್ತೆ. ವಾವ್, ವಿಲಾಸೆ. ಹೊಸ ಬೀಚ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡಿ ಟೈಮ್ ಸ್ಪೆಂಡ್, ಗುಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಹೋಗಿ ಕ್ವಾಲಿಟಿ ಐಸ್ ಕ್ರೀಮ್ ತಿನ್ನೋಣ. ವಾವ್, ಸೊ ಗುಡ್. ಶಾರ್ಟ್. ಸೊ ನಮ್ಮ ಲಂಚ್ ಟೈಮ್ಗೆ ನಾವು ಇಲ್ಲೊಂದು ಮಾಲಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೇನು ಏನು ಸ್ವಲ್ಪ 1-2 ಅವರಲ್ಲಿ ಬಸ್ ಇದೆ. ಸೊ ವಿ ಹ್ಯಾವ್ ಟು ಲೀವ್ ಫ್ರಮ್ ಹಿಯರ್. ಪ್ರಾನ್ಸ್ ಇಸ್ ಓಕೆ. ನಾವಿಲ್ಲಿ ಬಟರ್ ಚಿಕನ್ ಬೌಲ್ ಆರ್ಡರ್ ಮಾಡಿದ್ವಿ. ಇಟ್ಸ್ ವೇಸ್ಟ್ ಫಾರ್ ಮನಿ, ನಾಟ್ ವರ್ತ್. ಸ್ವಲ್ಪನೂ ಚೆನ್ನಾಗಿಲ್ಲ. ಪ್ರಾನ್ಸ್ ವರ್ತಿಲ್ಲ. ಸೊ ದಿಸ್ ಇಸ್ ಗೋವಾ ಟ್ರಿಪ್ ಡೇ 1 to day 4 ಮುಗೀತು. ಸೊ ಫೈನಲಿ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್ ವ್ಲಾಗ್. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರಾವೆಲ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನನ್ನ ಇನ್ನೂ ಹಲವಾರು ವಿಡಿಯೋಸ್ಗಳಿದ್ದಾವೆ, ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.